ನನಗೆ ಖುಷಿಯೂ ನೀಡಿದೆ. ಕರುನಾಡ ಸಿದ್ಧಗಂಗ ಕಾಯಕ ಕೈಲಾಸ ಕರುನಾಡ ಹಣತೆ ಜೈಕಾರ ಸಾಹಿತ್ಯ ಬಳಗಕ್ಕೆ ಚಿರಋಣಿಯಾಗಿರುವೆ ನಾನು, ಚಿರಋಣಿಯಾಗಿರುವೆ ನಾನು. ಚಿಕ್ಕವರು ದೊಡ್ಡವರು ಎನ್ನುವ ಭಾವನೆ ಇಲ್ಲ, ತಪ್ಪು ಸರಿಗಳನ್ನು ಸಮದೂಗಿಸಿಕೊಂಡು ಹೋಗುವ ಈ ಬಳಗಕ್ಕೆ ಶರಣು ಶರಣು ಶರಣು. ನನ್ನಾಡಿನ ಕಲೆಯನ್ನು ಗುರುತಿಸಿ ಗುರುಗಳ ಸಲಹೆಯ ಸೂಚನೆಯೊಂದಿಗೆ ಪ್ರೀತಿ ತೋರುತ್ತಾ ಬೇರೆ ವೇದಿಕೆಯಲ್ಲಿ ಕೂಡ ನೀನು ಗುರುತಿಸಿಕೋ ಎಂದು ನನಗೆ ಹಾರೈಸಿ ಬೆಳೆಸುತ್ತಿರುವರು, ನನಗೆ ಹಾರೈಸಿ ಬೆಳೆಸುತ್ತಿರುವರು. ಸಿದ್ಧಗಂಗಾ ಕಾಯಕ ಕೈಲಾಸ ನಿರ್ಭೀತಿಯ ನಕ್ಷತ್ರ ಸಾಹಿತ್ಯ ಬಳಗಕ್ಕೆ ಚಿರಋಣಿಯಾಗಿರುವೆ ನಾನು, ಸದಾ ಚಿರಋಣಿಯು. ನಾನರಿಯದ ಸಾಹಿತ್ಯ ಕಲಿಸಿ ನನ್ನ ಜೀವನಕ್ಕೆ ಅರ್ಥ ತಂದು ಕೊಟ್ಟು ಈ ಕುಟುಂಬಕ್ಕೆ ನನ್ನ ಜನ್ಮ ಸಾರ್ಥಕತೆ ನೀಡಿದ ಈ ವೇದಿಕೆಗೆ ನನ್ನ ದೀರ್ಘದಂಡ ಪ್ರಣಾಮಗಳು. ನಾನರಿಯದ ಸಾಹಿತ್ಯ ಕಲಿಸಿ ನನ್ನ ಜೀವನಕ್ಕೆ ಅರ್ಥ ತಂದು ಕೊಟ್ಟ ಈ ಬಳಗಕ್ಕೆ ನನ್ನ ಜನ್ಮ ಸಾರ್ಥಕತೆ ನೀಡಿದ ಈ ವೇದಿಕೆಗೆ ನನ್ನ ದೀರ್ಘದಂಡ ಪ್ರಣಾಮಗಳು. ಕರುನಾಡ ಹಣತೆ ಜೈಕಾರ ಕಾಯಕ ಕೈಲಾಸ ನಿರ್ಭೀತಿಯ ನಕ್ಷತ್ರ ಸಾಹಿತ್ಯ ಬಳಗಕ್ಕೆ ಚಿರಋಣಿಯಾಗಿರುವೆ ನಾನು, ಚಿರಋಣಿಯಾಗಿರುವೆ ನಾನು. ಇಂದು ನನಗೆ 50 ವರ್ಷ ಕಳೆದು ಹೋಯಿತು, ಇಂದು ನನಗೆ 50 ವರ್ಷ ಕಳೆದು ಹೋಯಿತು. ಇಲ್ಲಿವರೆಗೂ ನಾನೇನು ಮಾಡಲು ಇಲ್ಲ, ಇಲ್ಲಿವರೆಗೂ ನಾನೇನು ಸಾಧನೆ ಮಾಡಲು ಇಲ್ಲ ಎಂಬ ನೋವು ನನ್ನಲ್ಲಿ ಕಾಡುತ್ತಿತ್ತು. ಆ ನೋವನ್ನು ಬಳಗದವರು ದೂರ ಮಾಡಿ ನನ್ನಲ್ಲಿ ಆಶಾ ಕಿರಣ ಮೂಡಿಸಿದರು, ನನ್ನಲ್ಲಿ ಆಶಾ ಕಿರಣ ಮೂಡಿಸಿದರು. ಬಳಗದವರಿಗೂ ಬಳಗಕ್ಕೂ ನಾನು ಕೈ ಮುಗಿದು ಬೇಡಿ ಚಿರಋಣಿಯಾಗಿರುವೆ. ಬಳಗದವರಿಗೂ ಬಳಗಕ್ಕೂ ನಾನು ಕೈ ಮುಗಿದು ಬೇಡಿ ಚಿರಋಣಿಯಾಗಿರುವೆ. ನಿಮ್ಮೆಲ್ಲರನ್ನೂ ನಾನ್ಯಾವತ್ತೂ ಮರೆಯುವುದಿಲ್ಲ, ಮರೆಯುವುದಾದರೂ ನನ್ನ ಉಸಿರು ನಿಂತ ಮೇಲೆ, ಮರೆಯುವುದಾದರೂ ನನ್ನ ಪ್ರಾಣ ಪಕ್ಷಿ ಹೋದ ಮೇಲೆ, ನನ್ನ ಪ್ರಾಣ ಪಕ್ಷಿ ಹೋದ ಮೇಲೆ, ನನ್ನ ಪ್ರಾಣ ಪಕ್ಷಿ ಹೋದ ಮೇಲೆ. ಧನ್ಯವಾದಗಳು. ಇವತ್ತು ನನ್ನ ಜನ್ಮದ ದಿನವಾಗಿತ್ತು. ಹೀಗಾಗಿ ಇವತ್ತಿಗೆ ನಂದು 50 ವರ್ಷ ಕಳೆದವು. ಈ ಸಂದರ್ಭದಲ್ಲಿ ನನಗೆ ಎಲ್ಲ ಸಾಹಿತ್ಯ ಬಳಗಗಳು ನನಗೆ ಈ ವರ್ಷ
ದೇವರ ಪುಣ್ಯದಿಂದ ದೊರಕಿದ್ದೇವೆ. ಆ ಸಾಹಿತ್ಯ ಬಳಗಕ್ಕೆ ನಾವು ಹೋಗಿ ಇನ್ನುಳಿದ ಜೀವನದಲ್ಲಿ ಸಾಹಿತ್ಯವನ್ನು ಬರಿತಾ ನನ್ನ ಕವನಗಳನ್ನು ಈ ಜನ್ಮಭೂಮಿಗೆ ಅರ್ಪಣೆ ಮಾಡಬೇಕೆಂದು ನಾನು ನಿರ್ಣಯ ಮಾಡಿದ್ದೇನೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಬರೆದು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಡಲು ಈ ಬಳಗದವರು ನನಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ಯಾವತ್ತೂ ಈ ಋಣವನ್ನು ಮರೆಯುವುದಿಲ್ಲ. ಅವರನ್ನು ನನ್ನ ಜೀವನ ಪರ್ಯಂತರವಾಗಿ ನನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾ ಬದುಕುತ್ತೇನೆ. ಧನ್ಯವಾದಗಳು. ಎಲ್ಲ ಸಾಹಿತ್ಯ ಬಳಗಕ್ಕೂ ನನ್ನ ದೀರ್ಘದಂಡ ಪ್ರಣಾಮಗಳು. ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಹೀಗೆ ಇರಲೆಂದು ತಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ. ನಾವೆಲ್ಲರೂ ಒಂದು ಕುಟುಂಬದವರಾಗಿ, ಆತ್ಮೀಯರಾಗಿ, ಪ್ರೀತಿ ಸ್ನೇಹಿತರಾಗಿ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದಷ್ಟು ಬೆಳೆದು ಬಿಟ್ಟಿದ್ದೇವೆ. ಸದಾ ಹೀಗೆ ಇರಲೆಂದು ಆ ದೇವರಲ್ಲಿ ನಿಮ್ಮಲ್ಲಿ ಕೂಡ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.